ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ವೇತಾ ಅಶೋಕ್ ಹರ್ನಾಲ್. ನಾನು ಗರ್ಭಗುಡಿ IVF ಸೆಂಟರ್ ಜಯನಗರ್ ಬ್ರಾಂಚಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿದ್ದೀನಿ. ಇವತ್ತು ಈ ಸಂಬಂಧದಲ್ಲೇ ಮದುವೆ ಆಗೋದ್ರಿಂದ ಫರ್ಟಿಲಿಟಿ ಮೇಲೆ ಏನು ಇಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸಂಬಂಧದಲ್ಲೇ ಮದುವೆ ಆಗೋದು ಅಂದರೆ ಕನ್ಸಾಗ್ವಿನಸ್ ಮ್ಯಾರೇಜ್ ಅಂತ ಏನು ಹೇಳ್ತೀವಿ, ಅದು ಕರ್ನಾಟಕದಲ್ಲಿ ಎಸ್ಪೆಷಲಿ ತುಂಬಾ ಜಾಸ್ತಿ ಇದೆ. ಸೊ ಈ ಥರ ಮದುವೆ ಆದಾಗ ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಪ್ರೆಗ್ನೆನ್ಸಿ ಆದಮೇಲೂ ಕೂಡ ಪದೇ ಪದೇ ಅವ್ರಿಗೆ ಮಿಸ್ಕ್ಯಾರೇಜ್ ಆಗೋದು ಅಂದರೆ ಗರ್ಭಪಾತ ಆಗೋದು ತುಂಬಾ ಜಾಸ್ತಿ ಆಗುತ್ತೆ. ಇದಕ್ಕೆ ಏನು ರೀಸನ್ಸ್ ಅಂದರೆ ಕೆಲವೊಂದು ಸಲ ಸೇಮ್ ಜೆನೆಟಿಕ್ ಮ್ಯೂಟೇಷನ್, ವರ್ಣತಂತಿಗಳಲ್ಲಿ ಏನು ಜೀನ್ಸ್ ಅಂತ ಇರುತ್ತೆ ಅದರಲ್ಲಿ ಮ್ಯೂಟೇಷನ್ಸ್ ಆಗಿರುತ್ತೆ. ಸೊ ಆ ಮ್ಯೂಟೇಷನ್ಸ್ ಎರಡೂ ಹಸ್ಬೆಂಡ್ ವೈಫಲ್ಲಿ ಸೇಮ್ ಮ್ಯೂಟೇಷನ್ ಇದ್ದಾಗ ಅದು ಬೇಬಿಯಲ್ಲಿ ಜಾಸ್ತಿಯಾಗಿ ಎಕ್ಸ್ಪ್ರೆಸ್ ಆಗೋದನ್ನು ನಾವು ನೋಡ್ತೀವಿ. ಆದ್ದರಿಂದ ಅದರಲ್ಲಿ ಪದೇ ಪದೇ ಈ ಮಿಸ್ಕ್ಯಾರೇಜ್ ಆಗೋದು ಅಥವಾ ಅಬಾರ್ಷನ್ ಆಗೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಏನಂದರೆ ಕೆಲವೊಬ್ಬರು ಮಕ್ಕಳಾಗ್ತಾ ಇಲ್ಲ ಅಂದರೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಕೆಲವೊಂದು ಸಲ ನಾವು IVF ಮಾಡಿದಾಗಲೂ ಕೂಡ ಎಂಬ್ರಿಯೋ ಭ್ರೂಣ ಅಂತ ಏನು ಹೇಳ್ತೀವಿ ಅದು ಜೆನೆಟಿಕಲಿ ಅಬ್ನಾರ್ಮಲ್ ಇರೋದ್ರಿಂದ ಅದು ಇಂಪ್ಲಾಂಟ್ ಆಗದೆ ಇರೋದು ಇನ್ನೊಂದು ತುಂಬಾ ಕಾಮನ್ ಕನ್ಸರ್ನ್ ಈ ಸಂಬಂಧದಲ್ಲೇ ಮದುವೆ ಆದವರಲ್ಲಿ. ಆಮೇಲೆ ನಾವು ತುಂಬ ಸಲ ಈ ಥರ ಅಬಾರ್ಷನ್ ಹಿಸ್ಟ್ರಿ ಇರೋರಿಗೆ, ಆಮೇಲೆ ಪದೇ ಪದೇ ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂದರೆ ಭ್ರೂಣ ಎಂಡೋಮೆಟ್ರಿಯಲ್ ಕ್ಯಾವಿಟಿಯಲ್ಲಿ ಅಂಟ್ಕೊಳ್ದೇ ಇರೋದು, ಈ ಥರ ಇದ್ದಾಗ ನಾವು ಎಂಬ್ರಿಯೋನ ಜೆನೆಟಿಕ್ ಅನಾಲಿಸಿಸ್ಗೆ ಕಳಿಸ್ತೀವಿ. ಆವಾಗ ಆ ಭ್ರೂಣ ಅಬ್ನಾರ್ಮಲ್ ಬರೋದು ಕೂಡ ತುಂಬಾ ಜಾಸ್ತಿ ಆಗುತ್ತೆ ಈ ಸಂಬಂಧದಲ್ಲೇ ಮದುವೆ ಆದವರಲ್ಲಿ. ಹಾಗಂತ ಎಲ್ಲರಿಗೂ ಈ ಥರ ಆಗಲ್ಲ, ಬಟ್ ಯಾವಾಗ ತುಂಬ ಕ್ಲೋಸ್ ರಿಲೇಟಿವಲ್ಲಿ ಮದುವೆ ಆಗಿರ್ತಾರೆ ಅವರಲ್ಲಿ ಈ ಸಮಸ್ಯೆಗಳು ತುಂಬಾ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಇದರಿಂದ ನಮಗೆ ಆಪ್ಷನ್ಸ್ ಇದೆ. ಈ ಭ್ರೂಣ ಏನಾದರೂ ಅಬ್ನಾರ್ಮಲ್ ಅಂತ ಏನಾದರೂ ಅನಿಸಿದ್ರೆ ನಾವು ಜೆನೆಟಿಕ್ ಅನಾಲಿಸಿಸ್ ಅಂದರೆ PGTA ಅಂತ ಕಳಿಸ್ತೀವಿ. ಅದರಲ್ಲಿ ಯಾವ್ದು ಎಂಬ್ರಿಯೋ ನಮಗೆ ನಾರ್ಮಲ್ ಬರುತ್ತೋ ಆ ಎಂಬ್ರಿಯೋನ ನಾವು ಟ್ರಾನ್ಸ್ಫರ್ ಮಾಡಿದಾಗ ಇದರಲ್ಲಿ ಸಕ್ಸಸ್ ರೇಟ್ಸು ಕೂಡ ಜಾಸ್ತಿ ಆಗುತ್ತೆ, ಇಂಪ್ಲಾಂಟೇಷನ್ ಫೇಲ್ಯೂರ್ಸ್ ಕಮ್ಮಿ ಆಗುತ್ತೆ, ಆಮೇಲೆ ಒಂದು ನಾರ್ಮಲ್ ಆದ ಮಗು ಟರ್ಮ್ ಡೆಲಿವರಿ ಅಂದರೆ 9 ಮಂತ್ಸ್ ಆದಮೇಲೆ ಡೆಲಿವರಿ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು.